चिंग चांग, बटर किया चिंग चांग, जगस किया चिंग चांग, रक्षिता किया चिंग चांग. ಕನ್ಫ್ಯೂಸ್ ಆಗಬೇಡಿ. ಸ್ವಾಮಿಗಳು ಏನಂದ್ರು ಅಂತ ನಾನು ಹೇಳ್ತೀನಿ. ಆನಂದಣ್ಣ ನಮಸ್ಕಾರ, ಜಗೇಶಣ್ಣ ನಮಸ್ಕಾರ, ಭಟ್ರು ಸರ್ ನಮಸ್ಕಾರ, ರಕ್ಷಿತಾ ಅಕ್ಕ ಸಾರಿ ಫ್ಲೋಲ್ ಬಂದ್ಬಿಡ್ತು. ರಕ್ಷಿತಾ ಮೇಡಮ್ ನಿಮಗೆ ಮಾತ್ರ ಸ್ಪೆಷಲ್ ನಮಸ್ಕಾರ ಅಂತೆ. ವಾ, ಇವ್ರು ಯಾರು ಅಂತ ನೋಡ್ತಾ ಇದ್ದೀರಾ? ಇವರು ಚೈನಾ ಚಿಂಗ್ ಚಾಂಗ್ ಸ್ವಾಮಿಗಳು. ಇವರು ಇಲ್ಲಿ ದೆವ್ವ ಹಿಡಿಯಕ್ಕೆ ಅಂತ ಬಂದಿದ್ದಾರೆ. ಇವನೇ ನಾಯಿ ಹಿಡಿಯೋರ್ ತರ ಇದ್ದಾನೆ, ಇವನೇನು ದೆವ್ವ ಹಿಡಿತಾನೆ ಅಂತ ತಾನೇ ನಿಮ್ ಡೌಟು? ಏನಂದ್ರೆ ಮಗನ, ಏನು ಸ್ವಾಮಿ ನೀವು ಕನ್ನಡ? ನಿಂತ ಹಲಕಡಿಗೇರಿ ಕೆಲಸ ಮಾಡ್ತಿಂದ ಗೊತ್ತಲೇ. ಅದಕ್ಕೆ 30 ಡೇಸ್ನಾಗ ಕನ್ನಡ ಪುಸ್ತಕ ಓದಿ ಕನ್ನಡ ಕಲ್ಕೊಂಬಂದು ನೋ ಮಗನ. ಬಾ ಬಂದು ಕೆಲಸ ಮುಗಿಸೋಣ. ಓಕೆ ಸ್ವಾಮಿ. ಚಿಕ್ಕಪ್ಪ ಚಿಕ್ಕಮ್ಮ, ಮೆಕ್ಸಿಕೋ ಮಾರಮ್ಮ, 4 ಕೆಜಿ ಪೊಟಾಟೋ, ಅರ್ಧ ಕೆಜಿ ಟೊಮಾಟೊ, ಚಮಚ. ಬೇಗ ಬಾ. ಸ್ವಾಮಿ ಇದನ್ನ ತಗೊಳ್ಳಿ, ಇದನ್ನ ತಿಂದ್ರೆ ಬೇಗ ಬರುತ್ತೆ. ನನಗೆ ಕಣಿ ಕಾಣಿಸ್ತಾ ಇದೆಯಾ? ಹೊರಗೆ ಬಾ. ವಾ, ದೆವ್ವನ? ಹೌದು ಸ್ವಾಮಿ, ನಾಯಿ ಕಣ್ಣಿಗೆ ಮಾತ್ರ ದೆವ್ವ ಕಾಣತ್ತೆ. ಹೌದಲ್ಲ? ಬಾರಿಸು. ತಪ್ಪು ಸ್ವಾಮಿ, ತಪ್ಪು. ಮುಚ್ಕೊಂಡು ಬಾರಿಸು. ತಗೊಳ್ಳಿ ಸ್ವಾಮಿ. ಕೈಲೇ ಬಾರಿಸು. ಹಂಗೇಳಿ ಸ್ವಾಮಿ. ಡಮರುಗಣ ಕೈಲೇ ಬಾರಿಸು. ಹೌದಾ? ಬಂತಲೆ 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 ಬಂತಲೆ. ಇವಳಿಗೆ ಯಾರ ದೆವ್ವದ ಕಾಸ್ಟ್ಯೂಮ್ ಕೊಟ್ಟಿದ್ದು? ಹಂಗೆ ಬಂದಿರೋ ಆಗ್ತಿರ್ಲಿಲ್ವಾ? ಸ್ವಾಮಿ ಹಂಗೆ ಬಂದಿದ್ರೆ ನಿಮ್ಮಿಬ್ರಲ್ಲಿ ಯಾರು ದೆವ್ವ ಅಂತಾನೆ ಗೊತ್ತಾಗಲ್ಲ. ಯಾರು ನೀನು? ಐ ಆಮ್ ನಾಟ್ ಟೆಲ್ಲಿಂಗ್ ಡಾಕ್ಟರ್, ಐ ಆಮ್ ಚಿಂಗ್ ಚಾಂಗ್ ಸೆಲೆಬ್ರಿಟಿ ಪೂಜಾರಿ. ನನಗೇನಾ? ಇಲ್ಲ, ಹುಡುಗಿರ್ ಕಂಡ್ರೆ ಹಾಲು ಬಿಡ್ತಿದ್ರಿ, ಈಗೇನು ಸ್ವಾಮಿ ದೆವ್ವ ಕಂಡ್ರೆ ಹಾಲು ಬಿಡ್ತಿದ್ರ? ಇದು ಚೈನಾ ಟೆಕ್ನಿಕ್. ಯಾರು ನೀನು? ಹೇಳು, ಯಾರು ನೀನು? ಏನೋ ಹುಡುಗಿ ಸುಮ್ಮನೆ ಇದ್ದಾಳೆ ಅಂತ ತಲೆ ಮೇಲೆ ಕೈ ಹಾಕ್ತೀಯಾ? ತಪ್ಪಮ್ಮ, ತಪ್ಪು. ಕಂಡೋರ್ ಹೆಣ್ಮಕ್ಳ ಮೇಲೆ ಕೈಯಲ್ಲ, ಕಣ್ಣು ಹಾಕೋದು ತಪ್ಪು. ತಪ್ಪು ತಾನೇ? ತಪ್ಪು ತಾನೇ? ನಮೋ ವೆಂಕಟೇಶ, ನಮೋ ತಿರುಮಲೇಶ, ನಮೋ ವೆಂಕಟೇಶ, ನಮೋ ತಿರುಮಲೇಶ, ಮಹಾನಂದ ಮಾಯೇ ಓ ಮಹಾದೇವ ದೇವ. ಮೇ ಕಮಿನ್ ಸರ್? ಬಾಪ ಬಾಪ ಬಾಪ. ಸರ್ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ, ಕುತ್ಕೋಪ್ಪ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಉದಯ್? ಅಲ್ಲ ಸರ್, ನನ್ನ ಹೆಸರು ಉದಯ್ ಅಲ್ಲ ಸರ್. ಈಗ ನಾನು ರೈಟರ್ ಆಗಿದ್ದೀನಲ್ಲ, ಅದಕ್ಕೆ ಚಿ ಉದಯ್ ಶಂಕರ್ ರಾಜ್ ಭಟ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ ಸರ್. ರಾಜ್ ಭಟ್? ಹೌದು ಸರ್. ನೋಡಯ್ಯ, ವ್ಯಾಯಾಮ ಮಾಡುವಾಗ ದೇಹ ಆಂಜನೇಯ ಥರ ಆಗ್ಬೋದು, ಆದರೆ ಮುಖ ಅಲ್ಲ. ರೈಟರ್ ಅಂದರೆ ಯೋಗರಾಜ್ ಭಟ್ರ ಥರ ಇಲ್ಲ ಚಿ ಉದಯ್ ಶಂಕರ್ ಥರ ಕಂಟೆಂಟ್ ಇರಬೇಕು, ಹೆಸರಲ್ಲ. ಸರ್ ನಿಮ್ಮನ್ನು ಭೇಟಿಯಾಗಿದ್ದು ತುಂಬ ಖುಷಿ ಆಯಿತು ಸರ್. ನನಗೆ ಖುಷಿ ಆಗಿಲ್ಲ. ಹಲೋ ಲೇ ಸಂಗ್ರೆ, ಒಂದು ಟೀ ತಂದು ಸಾಯಲೇ. ಸಕ್ಕರೆ ಸ್ವಲ್ಪ ಜಾಸ್ತಿ ಇರಲಿ. ನಿನ್ನ ಕತೆ ಹೇಳಪ್ಪ. ಸರ್, ನನ್ನ ಹುಟ್ಟೂರು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಅಂಕರವಳ್ಳಿ ಸರ್. ಚಿಕ್ಕಂದಿನಿಂದಲೇ ನನಗೆ ಕಲೆ ಸಾಹಿತ್ಯ ಅಂದರೆ ತುಂಬ ಆಸಕ್ತಿ ಸರ್. ತೆಗೆದು ಬಿಟ್ಟ ಅಂದರೆ ನೀನು ಹುಟ್ಲೇ ಇಲ್ಲ ಅನ್ಸ್ಬಿಡ್ಬೇಕು. ನೋಡು, ನಾನು ಕೇಳ್ತಿರೋದು ನಿನ್ನ ಕತೆ ಅಲ್ಲ, ಸಿನಿಮಾ ಮಾಡೋ ಕತೆ. ಸಾರಿ ಸರ್, ಸಾರಿ ಸರ್. ಕತೆ ಶುರು ಮಾಡ್ತೀನಿ ಸರ್. ಮಾಡು ಮಾಡು. ಸರ್, ಒಬ್ಬ ಹಳ್ಳಿ ಹುಡುಗ ಸರ್, ತನ್ನ ತಾಯಿಗೆ ಚಿನ್ನದ ಬಳೆ ತಗೊಂಡು ಹೋಗ್ಬೇಕು ಅನ್ನೋ ಕನಸಲ್ಲಿ ಸಿಟಿಗೆ ಬರ್ತಾನೆ ಸರ್. ಬಂದು ಅವನಿಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗಲ್ಲ ಸರ್.
ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಎದುರುಗಡೆ ನಿಂತಿರ್ತಾನೆ ಸರ್. ಅಲ್ಲಿಗೆ ಸರ್ ನಮ್ಮ ಹೀರೋಯಿನ್ ಇಂಟ್ರಡಕ್ಷನ್ನು. ಸರ್ ಹೀರೋಯಿನು ಅದೇ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ವಾಚ್ ಪರ್ಚೇಸ್ ಮಾಡಿಕೊಂಡು ಹಂಗೆ ಆಚೆ ಬರ್ತಾಳೆ ಸರ್. ನಮ್ಮ ಹೀರೋಯಿನ್ನ ನೋಡ್ತಾನೆ ಸರ್. ನೋಡ್ತಾ 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 ಹಂಗೆ ದಂಗಾಗಿ ಚರಂಡಿ ಬಿದ್ದೋಗ್ಬಿಡ್ತಾನೆ ಸರ್. ಅದೇ ರೋಡಲ್ಲಿ ಒಬ್ಳು ಸ್ಕೂಲ್ ಹುಡುಗಿ ನಡ್ಕೊಂಡು ಬರ್ತಾ ಇರ್ತಾಳೆ ಸರ್. ನಡ್ಕೊಂಡು ಬಂದಳು ಚರಂಡಲ್ಲಿ ಬಿದ್ದಿರೋ ನಮ್ಮ ಹೀರೋನ ನೋಡ್ತಾಳೆ ಸರ್. ನೋಡ್ದಳು, ಅಯ್ಯೋ ಯಾರೋ ಬಿದ್ಬಿಟ್ಟಿದ್ದಾರೆ ಅಂತ ಕೈ ಕೊಟ್ಟು ಮೇಲೆತ್ತಾಳೆ ಸರ್. ಆಗ ನಮ್ಮ ಹೀರೋ ಕೈಯಲ್ಲಿ ಇದ್ದಿದ್ದು 2 ಟೊಮೆಟೊ ಹಣ್ಣು ಸರ್. ಅದು ಕೆಸರಾಗೋಗಿತ್ತು ಸರ್. ಆಮೇಲೆ ಹೀರೋ ಅಲ್ಲಿ ಇಲ್ಲಿ ಅಲ್ದಾಡಿ ಹೊಟ್ಟೆ ಪಾಡಿಗೆ ಒಬ್ಬ ರೋಡಿ ಹತ್ರ ಕೆಲ್ಸಕ್ಕೆ ಸೇರ್ಕೊತಾನೆ ಸರ್. ಆವಾಗ್ಲೇ ಸರ್ ನಮ್ಮ ಹೀರೋಗೂ ಆ ಸ್ಕೂಲ್ ಹುಡುಗಿಗೂ ಲವ್ ಆಗೋದು. ಆಮೇಲೆ ಏನಾಗುತ್ತೆ ಅಂತ ನಾನು ಹೇಳ ಸರ್. ಏನಾಗುತ್ತೆ? ಹುಡುಗನ್ಗೆ ಫುಲ್ ಹುಚ್ಚಿಡಿಯುತ್ತೆ. ಇಲ್ಲ ಸರ್, ಹುಡುಗನಿಗೆ ಅರ್ಧ ಹುಚ್ಚಿಡಿಯುತ್ತೆ ಸರ್. ಆಮೇಲೆ ಆ ಅರ್ಧ ಹುಚ್ಚನಿಗೆ ಒಬ್ಳು ವಿಧವೆ ಸಿಗ್ತಾಳೆ ಸರ್. ಆ ವಿಧವೆಗೆ ಒಂದು ಪುಟ್ಟ ಗಂಡು ಮಗು ಇರುತ್ತೆ ಸರ್. ಆಮೇಲೆ ಈ ಅರ್ಧ ಹುಚ್ಚ ವಿಧವೆ ಇಬ್ಬರಿಗೂ ಮದುವೆ ಆಗುತ್ತೆ ಸರ್. ಹ್ಯಾಪಿ ಎಂಡಿಂಗ್ ಸರ್. ಹೆಂಗಿದೆ ಸರ್ ಕತೆ? ಕತೆ ಏನೋ ಚೆನ್ನಾಗಿದೆ. ಒಂದು 10 CD ತಗೊಂಡು ಒಂದೊಂದು ಸೀಡಿಗೆ 2 ಸೀನ್ ನೋಡ್ದಂಗೆ ಅನಿಸ್ತಾ ಇದೆ. ನೋಡು, ನಿನ್ನ ಹತ್ರ ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕೊಡು. ಒಂದು ಆಸ್ಪತ್ರೆ ಸರ್. ಆಸ್ಪತ್ರೆಯಲ್ಲಿ ಒಬ್ಬ ಡಾಕ್ಟ್ರು ಸರ್. ಅವರೇ ಸರ್ ನಮ್ಮ ಕತೆ ಹೀರೋ. ಆ ಹೀರೋಯಿನ್ಗೆ ಪ್ರಪೋಸ್ ಮಾಡೋದನ್ನ ಆಸ್ಪತ್ರೆಯಲ್ಲೇ ಒಂದು ರೋಸ್ ಇಟ್ಕೊಂಡು ರಿಹರ್ಸಲ್ ಮಾಡ್ತಿರ್ತಾನೆ ಸರ್. ರೀ ನಂದಿನಿ ಅವರೇ, ನೀವಂದ್ರೆ ನನಗೆ ತುಂಬಾ ಇಷ್ಟ ರೀ. ನೀವು ನನ್ನ ಮದುವೆ ಆಗ್ತೀರೇನ್ರಿ? ನೀವಿಲ್ಲ ಅಂದ್ರೆ ನಾನು ಬಾಳು ಶೂನ್ಯ ರೀ, ಶೂನ್ಯ. ಬಂಧನ ಪಿಕ್ಚರು. ನೀನು ಸೆಂಟಿಮೆಂಟ್ ಕತೆ ಹೇಳಿದ್ರೆ ನನಗೆ ಬಿದ್ದು ಅಂತ ಅಳ್ಬೇಕು. ನೀನು ಕಾಮಿಡಿ ಕತೆ ಹೇಳಿದ್ರೆ ಅಂತ ಕಾಮಿಡಿ ಮಾಡಬೇಕು. ನೀನೇನಾದ್ರೂ ಕತೆ ಹೇಳ್ತಾ ಇದ್ರೆ ನನಗಂಗೆ ಹುಚ್ಚಿಡಿಬೇಕು ಕಣೋ. ಆ ರೀತಿ ಇದ್ರೆ ಹೇಳು, ಓಕೆ? ನನ್ನ ಮಗನೇ, ಈಗ ನಾನು ಹೇಳೋ ಕತೆ ಕೇಳಿದ್ರೆ ಲೈಫಲ್ಲಿ ನೀನು ಯಾರ ಹತ್ರನೂ ಕತೆ ಕೇಳಿರ್ಬಾರ್ದು. ಕತೆ ಕೇಳಿಬಾರ್ದು. ಕೇಳಿಸ್ಕೊಬಿಟ್ರ? ಅದು ಸರ್, ಈಗ ನಾನು ಹೇಳೋ ಕತೆ ಕೇಳಿದ್ರೆ ನೀವು ಬೇರೆ ಯಾರ ಹತ್ರನೂ ಕತೆನೇ ಕೇಳಲ್ಲ ಸರ್, ನನ್ನ ಹತ್ರನೇ ಕತೆ ಮಾಡಿಸ್ತಾರೆ ಸರ್ ಅಂತ ಹೇಳಿದೆ. ಫಸ್ಟ್ ನೀನು ಹೇಳು, ಆಮೇಲೆ ನಾನು ಹೇಳ್ತೀನಿ. ಓಕೆ ಸರ್. ಸರ್, ಒಂದು ಮನೆ ಸರ್. ಮನೆಯಲ್ಲಿ ಅಪ್ಪ 2 ಜನ ಹೆಣ್ಣು ಮಕ್ಕಳು ಇರ್ತಾರೆ ಸರ್. ಇಂಟ್ರೆಸ್ಟಿಂಗ್. ಮುಂದೆ ಸರ್, ಈ ಅಪ್ಪ ಮಕ್ಕಳ ಸಂಬಂಧ ಹೇಗಿರುತ್ತೆ ಅಂದ್ರೆ ಅಂಡಮಾನ್ ಸಿನಿಮಾದಲ್ಲಿ ಶಿವಣ್ಣ ಮತ್ತೆ ಅವ್ರ ಮಗಳು ಇರ್ತಾರಲ್ಲ ಸರ್, ಹಂಗಿರುತ್ತೆ ಸರ್ ಕತೆ. ಸೂಪರ್. ಮುಂದೆ ಆ ಮಕ್ಕಳ ಕಣ್ಣಲ್ಲಿ ನೀರು ಬಂದ್ರೆ ಈ ಅಪ್ಪನ ಕಣ್ಣಲ್ಲಿ ರಕ್ತ ಬರುತ್ತೆ ಸರ್. ನಾನು ನನ್ನ ಮಕ್ಕಳಿದ್ದಕ್ಕೇನೋ. ಸರ್, ಈ ಅಪ್ಪ ಇರ್ತಾನಲ್ಲ ಸರ್, ಈ ಅಪ್ಪ ತನ್ನ ಮಕ್ಕಳನ್ನ ಹೇಗೆ ನೋಡ್ಕೋತಾ ಇರ್ತಾನೆ ಗೊತ್ತಾ ಸರ್? ಬಾಂಡ್ಲಿ ತಲೆನೋ ತನ್ನ ವಿಗ್ಗನ್ನ ಹೇಗೆ ನೋಡ್ಕೋತಾನೋ ಹಾಗೆ ನೋಡ್ಕೋತಾ ಇರ್ತಾನೆ ಸರ್. ಸರ್, ಅದೇ ಟೈಮ್ಗೆ ಅಲ್ಲೊಬ್ಬ ಹುಡುಗ ಬರ್ತಾನೆ ಸರ್. ಆ ಹುಡುಗ ಈ ಅಪ್ಪನ ಮನೆಯಲ್ಲಿ ಅಡಿಗೆ ಕೇಳ್ಕೊಂಡು ಬರ್ತಾನೆ ಸರ್. ಆ ಹುಡುಗನಿಗೊಂದು ಝೂಮ್ ಹಾಕಿದ್ರೆ ಹುಡುಗ ಹೆಂಗಿರ್ತಾನೆ ಗೊತ್ತಾ ಸರ್? ಒಳ್ಳೆ ಸಜ್ಜಿಗೆ ಇದ್ದಂಗಿರ್ತಾನೆ ಸರ್. ಸೂಪರ್. ಮುಂದೆ ಸರ್, ಏನಾಗುತ್ತೆ ಗೊತ್ತಾ ಸರ್? ಈ ಹುಡುಗಿ ಅಪ್ಪ ಇರ್ತಾನಲ್ಲ ಸರ್, ಅವನು ನೋಡಪ್ಪ ನಮ್ಮನೇಲಿ ಹೆಣ್ಮಕ್ಳಿದ್ದಾರೆ, ಬ್ಯಾಚುಲರ್ಸಿಗೆಲ್ಲ ಬಾಡಿಗೆ ಕೊಡಲ್ಲ ಅಂದ್ಬಿಡ್ತಾನೆ ಸರ್. ಆಗ ನಮ್ಮ ಹೀರೋ ಏನು ಹೇಳ್ತಾನೆ ಗೊತ್ತಾ ಸರ್? ನಾನು ಜಡೆ ನೋಡಿದ್ರೆ ಸ್ತಬ್ಧನಾಗ್ತೀನಿ ಸರ್, ಬೇರೆ ನೋಡಿದ್ರೆ ಮೂಕ ಸ್ತಬ್ಧನಾಗ್ತೀನಿ ಸರ್ ಅಂತಾನೆ ಸರ್.